ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಸೀರೀಸ್ ಬಂದು ಕಂಪ್ಲೀಟ್ ಫ್ರಂಟ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನ್ ಬಂದು HTML ಪಾರ್ಟ್ ಲಾಸ್ಟ್ ಸೆಷನ್ ಆಗಿರುತ್ತೆ. HTML ಅಲ್ಲಿ ಇದು ಲಾಸ್ಟ್ ಸೆಷನ್ ಆಗಿರುತ್ತೆ. ಇದುವರೆಗೂ ನಾವು ಎಲ್ಲಾ ತರದ ಟ್ಯಾಗ್ ನ ನೋಡ್ಕೊ ಬಂದ್ವಿ. ರಿಯಲ್ ಟೈಮ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ ಅದನ್ನ, ಹಾಗೆ ಪ್ಯಾರಲಲ್ ಆಗಿ ರಿಯಲ್ ಟೈಮ್ ಅಪ್ಲಿಕೇಶನ್ ಗಳಲ್ಲೋದನ್ನ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಯೂಸ್ ಮಾಡಿರ್ತಾರೆ ಅನ್ನೋದು. ಸೊ ಅದೇ ರೀತಿ ಇವತ್ತು ಕೂಡ ಒಂದು ಟ್ಯಾಗ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವುದು ಅಂತಂದ್ರೆ ಟೇಬಲ್ ಅನ್ನೋದು ಕೂಡ ಒಂದು ಟ್ಯಾಗ್. ಯಾವ ರೀತಿ ಎಲ್ಲ ಯೂಸ್ ಮಾಡ್ತೀವಿ ಅಪ್ಲಿಕೇಶನ್ ಗಳಲ್ಲಿ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಟೇಬಲ್ ಅನ್ನೋ ಟ್ಯಾಗ್ ನಾವು ಟೇಬಲ್ ಅನ್ನೋ ರೋ ನೇಮ್ ಇಂದ ನಾವೇನ್ ಮಾಡ್ತೀವಿ, ಡಿಫೈನ್ ಮಾಡ್ತೀವಿ, ಆಯ್ತಾ. ಸೊ ಈ ಓವರ್ ಆಲ್ ಟೇಬಲ್ ಅಂತ ಏನಿದೆಯಲ್ಲ ಟ್ಯಾಗ್, ಇದು ಓಪನ್ ಟ್ಯಾಗ್, ಕ್ಲೋಸಿಂಗ್ ಟ್ಯಾಗ್ ಇದೆ. ಇದು ರೂಟ್ ಎಲಿಮೆಂಟ್. ಎಲ್ಲಾ ಟ್ಯಾಗ್ ಗಳಿಗೂ ರೂಟ್ ಎಲಿಮೆಂಟ್. ಫಾರ್ ಎಕ್ಸಾಂಪಲ್ HTML ಯಾವ ರೀತಿ ರೂಟ್ ಎಲಿಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದೇ ರೀತಿ ಟೇಬಲ್ ಅನ್ನೋದು ಕೂಡ ರೂಟ್ ಎಲಿಮೆಂಟ್. HTML ಅಲ್ಲಿ ಏನಿರುತ್ತೆ, ಒಂದು ಹೆಡ್ ಇರುತ್ತೆ, ಒಂದು ಬಾಡಿ ಇರುತ್ತಲ್ವಾ. ಅದೇ ರೀತಿ ಟೇಬಲ್ ಅಲ್ಲೂ ಕೂಡ ನಮ್ಗೆ ಏನಿರುತ್ತೆ, ಟಿ ಹೆಡ್ ಅಂತ ಹೇಳಿ, ಟೇಬಲ್ ಹೆಡ್ ಅಂತ ಹೇಳಿ ನಮ್ಗೆ ಒಂದು ಟ್ಯಾಗ್ ಇರುತ್ತೆ. ಸೊ ಏನು, ಫಸ್ಟ್ ಆಫ್ ಆಲ್ ನಾವು ಟೇಬಲ್ ಅಂದ ತಕ್ಷಣ ನಮ್ಗೆ ಫಸ್ಟ್ ಮೈಂಡಿಗೆ ಬರೋದು ಟೈಮ್ ಟೇಬಲ್. ಸ್ಕೂಲಲ್ಲಿ ನಾವು ನೋಡಿರ್ತೀವಲ್ಲ ಟೈಮ್ ಟೇಬಲ್, ಆ ಟೈಮ್ ಟೇಬಲ್ ನಮ್ಮ ಮೈಂಡಿಗೆ ಬರುತ್ತೆ ಅಲ್ವಾ. ಸೊ ಟೈಮ್ ಟೇಬಲ್ ಅಲ್ಲಿ ಏನ್ ನೋಡಿರ್ತೀವಿ, ಒಂದ್ ಕಡೆ ಮೇನ್ ಹೆಡ್ಡಿಂಗ್ ಅಲ್ಲಿ ವೀಕ್ಸ್ ನ ನೋಡಿರ್ತೀವಿ, ಅಥವಾ ಒಂದು ಕಾಲಮ್ ಅಲ್ಲಿ ನಾವು ವೀಕ್ಸ್ ನ ನೋಡಿರ್ತೀವಿ. ಮೇನ್ ಹೆಡ್ಡಿಂಗ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಟೈಮ್ ನ ನೋಡಿರ್ತೀವಿ. ಒಂದು 4 ಪೀರಿಯಡ್ ಆದ್ಮೇಲೆ ಏನಾಗುತ್ತೆ, ಮಧ್ಯ ಒಂದು ಕಾಲಮ್ ಇರುತ್ತೆ, ಕಂಪ್ಲೀಟ್ ಕಾಲಮ್, ಲಂಚ್ ಬ್ರೇಕ್ ಅಂತ ತಗೊಂಡಿರ್ತೀವಿ. ಅದಾದ್ಮೇಲೆ ಇನ್ನೊಂದು 4 ಪೀರಿಯಡ್ ಇರುತ್ತೆ, ಕಂಪ್ಲೀಟ್ ಅವತ್ತು ಡೇ ಎಂಡ್ ಆಗುತ್ತೆ. ಸೊ ಟೈಮ್ ಏನ್ ಬರುತ್ತಲ್ಲ ಅದು ಬ್ಲಾಕ್ ಲೆಟರ್ಸ್ ಅಲ್ಲಿ ಇರುತ್ತೆ, ಅರ್ಥ ಆಯ್ತಾ. ಮತ್ತೆ ಟೇಬಲ್ ಕಂಪ್ಲೀಟ್ ಏನ್ ಡೇಟಾಗಳು ಬರುತ್ತೆ, ಯಾವ ಸಬ್ಜೆಕ್ಟ್ಸ್ ಅಂತ ಏನ್ ಬರ್ತದೆ ಎಲ್ಲ ಸ್ವಲ್ಪ ಫಾಂಟ್ ಕಲರ್ ನಮಗೆ ಲೈಟ್ ಆಗಿರುತ್ತೆ, ಓಕೆನಾ. ಆ ತರದನ್ನ ನಾವು ಟೇಬಲ್ ಟ್ಯಾಗ್ ನ ಯೂಸ್ ಮಾಡ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಟಿ ಹೆಡ್ ಅಂತ ಕೊಟ್ಟಿದ್ದೀನಿ. ಟಿ ಹೆಡ್ ಅಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ನನಗೆ 3 ಟಿ ಹೆಡ್ ಬೇಕು, ಅಂದ್ರೆ 3 ರೋ ಬೇಕು, ಅಥವಾ 3 ಕಾಲಮ್ಸ್ ಬೇಕು ನನಗೆ ಅಂತ ಅನ್ನೋದಾದ್ರೆ ನಾನು ಅದನ್ನೇನ್ ಮಾಡ್ತೀನಿ, ಫಸ್ಟ್ ಒಂದು TR ಅಂದ್ರೆ ಟೇಬಲ್ ರೋನಲ್ಲಿ ನಾನು ವ್ರ್ಯಾಪ್ ಮಾಡಬೇಕು. ಒಂದು ರೋ ಏನ್ ಬರುತ್ತೆ ಆ ರೋನಲ್ಲಿ ನಾನು ಏನೆಲ್ಲ ಕಾಲಮ್ಸ್ ಕೊಡ್ತೀನಿ ಅದಷ್ಟು ಕೂಡ ನನಗೆ ಏನಾಗಬೇಕು, ಟೇಬಲ್ ರೋನಲ್ಲಿ ನನಗೆ ವ್ರ್ಯಾಪ್ ಆಗಿರಬೇಕು. TR ಇದೆ, TR ಒಳಗಡೆ ಏನ್ ಮಾಡ್ತೀನಿ, TH ಇಂಟು 3 ಅಂತ ಕೊಡ್ತೀನಿ. 3 ಟಿ ಹೆಡ್ ಟ್ಯಾಗ್ ನನಗೆ TR ಒಳಗಡೆ ಏನಾಗ್ತದೆ, ವ್ರ್ಯಾಪ್ ಆಗ್ತಾ ಇದೆ, ಆಯ್ತಾ. ಫಸ್ಟ್ ನಾನು ಏನ್ ಮಾಡ್ತೀನಿ, ಸೀರಿಯಲ್ ನಂಬರ್ ಅಂತ ಕೊಡ್ತೀನಿ, ಆಯ್ತಾ. ಎರಡನೇದ ನಾನು ನೇಮ್ ಅಂತ ಕೊಡ್ತೀನಿ. ಮೂರನೇದು ನಾನು ನಂಬರ್ ಅಥವಾ ಮೊಬೈಲ್ ನಂಬರ್ ಅಂತ ಕೊಡ್ತೀನಿ. ಬಟ್ ನನ್ಗೆ ಇಲ್ಲಿ ರೆಂಡರ್ ಆಗ್ತಾ ಇರೋದು ಎಕ್ಸಾಕ್ಟ್ ಟೇಬಲ್ ತರ ನನಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ನಮ್ಮ ಹತ್ರ ಇನ್ನೊಂದು ಆಟ್ರಿಬ್ಯೂಟ್ ಇದೆ, ಏನು ಅಂತ ಹೇಳಿದ್ರೆ ಬಾರ್ಡರ್. ಸೊ ಬಾರ್ಡರ್ ನ ಕೊಡೋದ್ರಿಂದ ಏನಾಗುತ್ತೆ, ನಮ್ಮ ಒಂದು ಟೇಬಲ್ಗೆ ಒಂದು ಬಾರ್ಡರ್ ಬರುತ್ತೆ. ಆಕ್ಚುಲ್ ಆಗಿ ಏನು ಅಂತಂದ್ರೆ ನಾವು ಟೇಬಲ್ ರಿಯಲ್ ಟೈಮ್ ಅಲ್ಲಿ ಯೂಸ್ ಮಾಡುವಾಗ ಈ ರೀತಿ ಬಾರ್ಡರ್ ಯೂಸ್ ಮಾಡಲ್ಲ, CSS ನ ಯೂಸ್ ಮಾಡಿ ನಾವು ಬಾರ್ಡರ್ ನ ಕೊಡ್ತೀವಿ. ಬಟ್ ಫಾರ್ ಟೈಮ್ ಬೀಯಿಂಗ್ ನಾವು ಈ ಬಾರ್ಡರ್ ನ ತಿಳ್ಕೊಂಡಿರೋಣ. ಇವಾಗ ಇನ್ನೊಂದು ಅಟ್ರಿಬ್ಯೂಟ್ ನಾನು ಕೊಡ್ತೀನಿ, ಏನಂತಂದ್ರೆ ವಿಡ್ತ್ ಒಂದು 300 ಪಿಕ್ಸೆಲ್ ಬೇಕು ಅಂತ ಕೊಟ್ಟಿರ್ತೀನಿ. ವಿಡ್ತ್ ಸ್ವಲ್ಪ ಜಾಸ್ತಿ ಇರಲಿ, ವಿಡ್ತ್ ಇಸ್ ಈಕ್ವಲ್ ಟು 300 ಅಂತ ಕೊಟ್ರೆ ವಿಡ್ತ್ ಜಾಸ್ತಿ ಆಯ್ತು, ಆಯ್ತಾ. ವಿಡ್ತ್ ನನಗೇನಾಯ್ತು, ಜಾಸ್ತಿ ಆಯ್ತು. ಇನ್ನೊಂದು ಸ್ವಲ್ಪ ಕೊಡ್ತೀನಿ, 350 ಕೊಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ವಿಡ್ತ್ ನನಗೇನಾಗುತ್ತೆ, ಜಾಸ್ತಿ ಆಗುತ್ತೆ. ಇದೇನಾಯ್ತು, ಟಿ ರೋ, ಟಿ ಹೆಡ್ ಒಳಗಡೆ ಇರೋ ಟೇಬಲ್ ರೋ ಇದು ನನಗೆ. ಇದೇ ರೀತಿ ನಾನು ನೆಕ್ಸ್ಟ್ ಏನ್ ಮಾಡ್ತೀನಿ, ಟಿ ಬಾಡಿ ಅಂತ ಕೊಡ್ತೀನಿ. ಟಿ ಬಾಡಿ ಯಾವ ರೀತಿ, ನಾವು HTML ಅಲ್ಲಿ ನೋಡಿದ್ವಾ ಬಾಡಿ ಟ್ಯಾಗು, ಅದೇ ರೀತಿ ಇದು ಟಿ ಬಾಡಿ. ಇದರಲ್ಲೂ ಏನು, ಟಿ ಬಾಡಿನಲ್ಲೂ ಕೂಡ ಟೇಬಲ್ ರೋ ಇರುತ್ತೆ. ಸೊ ಟೇಬಲ್ ರೋ ಏನು ಅಂತ ಹೇಳಿದ್ರೆ, ಆ ಒಂದು ಟಿ ಬಾಡಿ ಅಂದ್ರೆ ಅದರೊಳಗಡೆ ಏನೆಲ್ಲ ಡೇಟಾ ಬರುತ್ತೆ ಅದು ಒಂದು ರೋನಲ್ಲಿ ಅಲೈನ್ ಆಗಲಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಟ್ಯಾಗ್ ಏನು ಕೊಡ್ತೀನಿ, TD ಅಂದ್ರೆ ಟೇಬಲ್ ಡೇಟಾ. TD ಅಂದ್ರೆ ಟೇಬಲ್ ಡೇಟಾ ಇಂಟು ನನಗೇನು ಬೇಕು, 3 ಬೇಕು. 3 ಟೇಬಲ್ ಡೇಟಾ ಬರುತ್ತೆ. ನಾನು ಮೊದಲನೇ ಡೇಟಾ 01 ಅಂತ ಕೊಡ್ತೀನಿ, ಎರಡನೇದು ನವೀನ್ ಅಂತ ಕೊಡ್ತೀನಿ, ಮೂರನೇದು ಮೊಬೈಲ್ ನಂಬರ್ ಕೊಡ್ತೀನಿ. ನಾನು ಜಸ್ಟ್ ರ್ಯಾಂಡಮ್ ನಂಬರ್ ಕೊಡ್ತಾ ಇದ್ದೀನಿ. ಸೊ ಇದು ನನಗೆ ಯಾವ ರೀತಿ ಅಲೈನ್ ಆಗ್ತಾ ಇದೆ, ಎಕ್ಸಾಕ್ಟ್ಲಿ ಒಂದು ಸೇಮ್ ಟೇಬಲ್ ತರನೇ ಅಲೈನ್ ಆಗ್ತಾ ಇದೆ. ನನಗೆ ಇನ್ನೊಂದು ಡೇಟಾ, ಇನ್ನೊಬ್ರದ್ದು ಯಾವ್ದೋ ಸ್ಟೂಡೆಂಟ್ ಡೇಟಾ ಆ್ಯಡ್ ಮಾಡಬೇಕು ಅಂದ್ರೆ ನಾನು ಏನು ಮಾಡ್ಬೋದು, ಈ ಕಂಪ್ಲೀಟ್ TR ಏನಿದೆಯಲ್ಲ ಇದೇ ತರ ನಾನು ರಿಪ್ಲಿಕೇಟ್ ಮಾಡಬೇಕು. TR ಅಂತ ಕೊಡ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, TD ಇಂಟು 3. ಏನಾಗುತ್ತೆ, ಸೇಮ್ ಡೇಟಾ ಸಿಗುತ್ತೆ ನನಗೆ, ಸೇಮ್ ಟೇಬಲ್ ಸ್ಟ್ರಕ್ಚರ್ ಸಿಗುತ್ತೆ. 02 ಅಂತ ಕೊಡ್ತೀನಿ ಸೀರಿಯಲ್ ನಂಬರು. ನೆಕ್ಸ್ಟ್ ಏನು ಮಾಡ್ತೀನಿ, ಕುಮಾರ್ ಅಂತ ಕೊಡ್ತೀನಿ. ಮತ್ತೆ ನಾನು ಏನು ಮಾಡ್ತೀನಿ, ಮೊಬೈಲ್ ನಂಬರ್ನ ಕೊಡ್ತೀನಿ. ಮೊಬೈಲ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ಇದು ನನಗೆ ಯಾವ ರೀತಿ ಕಾಣಿಸ್ತಾ ಇದೆ, ಎಕ್ಸಾಕ್ಟ್ಲಿ ಟೇಬಲ್ ರೀತಿನೇ ಕಾಣಿಸ್ತಾ ಇದೆ. ಹೌದು, ನಿಜ. ಏನಂತ ಹೇಳಿದ್ರೆ ಒಂದು
ಬಾರ್ಡರ್ ಡಿಫ್ರೆನ್ಸ್ ಇದೆ. ಬಾರ್ಡರ್ನ ನಾವು ಈಗ ಟೈಮ್ ಬಿಂಗ್ ನಾವು ಈ ಬಾರ್ಡರ್ನ ತಿಳ್ಕೊಂಡಿರೋಣ. ಬಟ್ CSSಗೆ ಹೋದಾಗ ನಮ್ಗೆ ಯಾವ ರೀತಿ ಬಾರ್ಡರ್ಗಳು ಬೇಕು, ತುಂಬಾ ರೀತಿ ಬಾರ್ಡರ್ಗಳಿರುತ್ತೆ. ಬಾರ್ಡರ್ ಆಗ್ಬೋದು, ಪ್ರತಿಯೊಂದು ಸ್ಟೈಲಿಂಗ್ ಆಗ್ಬೋದು, ಅಲೈನ್ಮೆಂಟ್ಸ್ ಆಗ್ಬೋದು, ಅವತ್ತೊಂದು ದಿನದಲ್ಲಿ ನೋಡೋಣ. ಬಟ್ ನಾವೇನು ಕಲಿತಿದ್ದೀವಿ, HTML ಅಲ್ಲಿ ಯೂಸ್ ಮಾಡ್ಕೊಂಡು ನಾವು ಸ್ಟ್ರಕ್ಚರ್ನ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವೇನು ಮಾಡ್ತಾ ಇದೀವಿ, ಕಲ್ತ್ಕೋತಾ ಇದೀವಿ. ಇವನ್ ಇನ್ನೊಂದು ಥರ ಏನು ಕಲಿಬೋದು ಅಂತಂದ್ರೆ, ಈ ಟೇಬಲ್ನ ಯೂಸ್ ಮಾಡ್ಕೊಂಡು ಕಂಪ್ಲೀಟ್ ವೆಬ್ ಅಪ್ಲಿಕೇಶನ್ನ ಕೂಡ ಮಾಡ್ಬೋದು. ಫ್ಯೂಚರಲ್ಲಿ ಅದನ್ನು ಕೂಡ ನೋಡೋಣ. ಬಟ್ ಹೇಳ್ತಾ ಇರೋದು ಟೈಮ್ ಬಿಂಗ್ ನಾನು ಹೇಳ್ತಾ ಇರೋದು. ಆಮೇಲೆ ಈ TD ಒಳಗಡೆ ನಾವೇನೆಲ್ಲ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಏನು ಮಾಡ್ಬೋದು, ಇದಿಷ್ಟು ಕೂಡ TDಗಳನ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ TD ಅಂತ ಕೊಟ್ಟು ನಾನು ಏನು ಮಾಡ್ತಾ ಇದ್ದೀನಿ, 01 ಅಂತ ಕೊಡ್ತೀನಿ ಮೊದಲನೇ TD. ಎರಡನೇ TD ನಾನೇನು ಮಾಡ್ತೀನಿ, TD ಅಂತ ಕೊಡ್ತಾ ಇದ್ದೀನಿ. ಒಳಗಡೆ ನಾನೇನು ಮಾಡ್ತೀನಿ, ಇಮೇಜ್ ಟ್ಯಾಗ್ ಹಾಕ್ತೀನಿ. ಇಮೇಜ್ ಟ್ಯಾಗ್ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಬ್ರೌಸರ್ಗೆ ಹೋಗಿ, ಅಥವಾ ನಮ್ಮ ಹತ್ರ ಇಲ್ಲಿ ಆಲ್ರೆಡಿ ಒಂದು ಇಮೇಜ್ ಇದೆಯಾ, ಎಸ್ ಇಮೇಜ್ ಇದೆ. ಸೊ ನಾನೇನು ಮಾಡ್ತೀನಿ, ಈ ಇಮೇಜ್ನೇ ನಾನೇನು ಮಾಡ್ತೀನಿ ಅಲ್ಲಿ ಕೊಡ್ತೀನಿ. ಇಮೇಜ್ ನೇಮ್ ಅಲ್ಲಿ ಕೊಟ್ಟ. ಸೊ ಅವಾಗ ಏನಾಗುತ್ತೆ, ನನ್ನ ಒಂದು ಟೇಬಲ್ ಒಳಗಡೆ ನನಗೆ ಇಮೇಜ್ ಕೂಡ ಬರುತ್ತೆ. ಇದು ಇಮೇಜ್ ನೇಮ್ ಅಲ್ಲ, ತಪ್ಪಾಗಿದೆ. ಸೊ ಇದು ಇಮೇಜ್ ನೇಮು. ಸೊ ನನ್ನ ಒಂದು ಟೇಬಲ್ ಒಳಗಡೆ ಇಮೇಜ್ ಕೂಡ ಬರ್ತಾ ಇದೆ. ಸೊ ನಾನು ಜಸ್ಟ್ TD ಒಳಗಡೆ ನಾನು ಏನೋ ಒಂದು ವ್ಯಾಲ್ಯೂ ಕೊಡ್ತೀನಿ ಅಂತಲ್ಲ, ನಾನು ಯಾವ ಟ್ಯಾಗ್ ಬೇಕಾದ್ರೂ ನಾನು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲಾಸ್ಟ್ TDನಲ್ಲಿ ಬೇಕಾದ್ರೆ ನಾನು ಬಟನ್ ಬೇಕಾದ್ರೂ ಕೊಡ್ಬೋದು, ಅಥವಾ ಒಂದು ಇನ್ಪುಟ್ ಟ್ಯಾಗ್ನ ಬೇಕಾದ್ರೂ ನಾನು ಏನು ಮಾಡ್ಬೋದು, ಕೊಡ್ಬೋದು. ಇನ್ಪುಟ್ ಟ್ಯಾಗ್ ಟೆಕ್ಸ್ಟ್ ಟೈಪ್ ಕೊಡ್ತಾ ಇದ್ದೀನಿ. ಸೊ ನನಗೇನಾಯಿತು, ಇನ್ಪುಟ್ ಟ್ಯಾಗ್ ಟೆಕ್ಸ್ಟ್ ಬರ್ತಾ ಇದೆ. ಕೆಲವೊಂದು ಕಡೆ ಸಿನಾರಿಯೋಗಳಲ್ಲಿ ನೋಡಿರ್ಬೋದು, ಆ್ಯಡ್ ಇರುತ್ತೆ ಅಥವಾ ಎಡಿಟ್ ಇರುತ್ತೆ. ಅದೆಲ್ಲ ನಾವೇನು ಮಾಡಿರ್ತೀವಿ, ಇದೇ ಥರ ಒಂದು ಟೇಬಲ್ನ ಯೂಸ್ ಮಾಡಿಕೊಂಡು ಬಿಲ್ಡ್ ಮಾಡಿರ್ತೀವಿ. ಅಂದರೆ ಏನಾಗಿರುತ್ತೆ, ಫಾರ್ ಎಕ್ಸಾಂಪಲ್ ನೇಮ್ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ಎಲ್ಲ ಇರುತ್ತೆ. ಇದನ್ನು ನೀವು ಮಾಡಿಫೈ ಮಾಡ್ಬೋದಾ, ಸಿನಾರಿಯೋ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನಾನು ಇದಿಷ್ಟನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಏನು ಮಾಡ್ತೀನಿ, ಇನ್ನೊಂದು THನ ಆ್ಯಡ್ ಮಾಡ್ತೀನಿ. ಏನಂತ ಹೇಳಿದ್ರೆ TH, ಇದೇನು ಅಂದರೆ ಆ್ಯಕ್ಷನ್, ಆಯಿತಾ. ನೆಕ್ಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ, T ಬಾಡಿನಲ್ಲಿ TD ಇಂಟು ನಾನು 4 ಕೊಡ್ತೀನಿ, ಆಯಿತಾ. 4 ಕೊಟ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲಿ 01 ಒಂದು ಸೀರಿಯಲ್ ನಂಬರ್, ಅದಾದಮೇಲೆ ನೇಮ್, ಅದಾದಮೇಲೆ ಮೊಬೈಲ್ ನಂಬರ್ ಆಗ್ಬೋದು. ಅದಾದಮೇಲೆ ನಾನೇನು ಮಾಡ್ತೀನಿ, ಈ ಡೇಟಾ ನಾನು ಎಡಿಟ್ ಮಾಡ್ಬೋದಾ, ಹೌದು ಎಡಿಟ್ ಮಾಡ್ಬೋದಾ ಅನ್ನೋದು ನಾನು ಏನು ಮಾಡ್ತೀನಿ, ಫಸ್ಟ್ ಒಂದು ಬಟನ್ ಅಂತ ಒಂದು ಟ್ಯಾಗ್ ಇದೆ, ಅದ್ರಲ್ಲಿ ನಾನು ಏನು ಮಾಡ್ತೀನಿ, ಎಡಿಟ್ ಅನ್ನೊಂದು ಆಪ್ಷನ್ ಕೊಟ್ಟಿರ್ತೀನಿ. ಇನ್ನೊಂದು ಬಟನ್ ಇರುತ್ತೆ, ಅದ್ರಲ್ಲಿ ನಾನೇನು ಮಾಡ್ತೀನಿ, ಡಿಲೀಟ್ ಅಂತ ಕೊಟ್ಟಿರ್ತೀನಿ. ಈ ಥರ ಸಿನಾರಿಯೋಗಳನ್ನ ಕೂಡ ಸುಮಾರು ಕಡೆ ನೋಡಿರ್ತೀವಿ. ಅಂದರೆ ಈ ಒಂದು ಸ್ಟೂಡೆಂಟ್ ಡೇಟಾ ಎಡಿಟ್ ಮಾಡಬೇಕಾ, ಇಲ್ಲ ನಾನು ಇಲ್ಲೇನು ಮಾಡ್ತೀನಿ, ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಈ ಒಂದು ರೋನಲ್ಲಿರೋ ಅಷ್ಟು ಡೇಟಾ ಏನಾಗುತ್ತೆ, ಒಂದು ಫಾರ್ಮಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ನಾನು ಎಡಿಟ್ ಮಾಡ್ಬಿಟ್ಟು ನಾನು ಸೇವ್ ಮಾಡಿದ್ರೆ ಏನಾಗುತ್ತೆ, ಮತ್ತೆ ನನಗೇನಾಗುತ್ತೆ, ಈ ಡೇಟಾ ಅಪ್ಡೇಟ್ ಆಗುತ್ತೆ. ಅಥವಾ ನನಗೆ ಈ ಡೇಟಾ ನನ್ನ ಡೇಟಾ ಬೇಸಲ್ಲಿ ಬೇಡ, ನಾನು ಇದನ್ನು ಡಿಲೀಟ್ನೇ ಮಾಡಬೇಕು ಅಂತಂದರೆ ನಾನು ಇಲ್ಲಿ ಡಿಲೀಟ್ ಕೊಟ್ಟರೆ ಏನಾಗುತ್ತೆ, ಆ ಡೇಟಾ ಕೂಡ ಡಿಲೀಟ್ ಆಗೋದು. ಇದನ್ನ ನಾವು ಜಾವಾ ಸ್ಕ್ರಿಪ್ಟ್ನ ಮಾಡುವಾಗ ಕರ್ಡ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ಕ್ರಿಯೇಟ್, ಅಪ್ಡೇಟ್ ಅಥವಾ ರೀಡ್ ಅಥವಾ ಡಿಲೀಟ್ ಅಂತ ಹೇಳಿ ಕರಿತೀವಿ. ಕರ್ಡ್ ಆಪರೇಷನ್ ಮಾಡುವಾಗ ನಾನು ಏನು ಮಾಡ್ತೀನಿ, ಆವಾಗ ಇದನ್ನ ತೋರಿಸ್ತೀನಿ, ಓಕೆನಾ. ಬಟ್ ಟೇಬಲ್ ಒಳಗಡೆ ಬರೀ ನಾನು TD ಯೂಸ್ ಮಾಡಿ ಆ TD ಒಳಗಡೆ ಮಾತ್ರ ನಾನು ಕಂಟೆಂಟ್ ಹಾಕ್ಬೇಕು ಅಂತಿಲ್ಲ. TD ಒಳಗಡೆ ನಾನು ಯಾವ ಎಲಿಮೆಂಟ್ ಬೇಕಾದರೂ ನಾನು ಏನು ಮಾಡ್ಬೋದು, ಹಾಕ್ಬೋದು. ಈವನ್ ನಾನು ಇದನ್ನ ತೆಗೆದುಬಿಟ್ಟು ನಾನು ULನಾಗ ಬೇಕಾದರೂ ನಾನು ಹಾಕ್ಬೋದು. ಒಂದು ಅನ್ಆರ್ಡರ್ ಲಿಸ್ಟ್ ಹಾಕ್ತಾ ಇದ್ದೀನಿ. ಅನ್ಆರ್ಡರ್ ಲಿಸ್ಟ್ ಒಳಗಡೆ ನಾನು ಏನು ಮಾಡ್ತೀನಿ, ಲಿಸ್ಟ್ ಐಟಮು ನನಗೆ ಯಾವ್ದು ಬೇಕು, ಒಂದು 3 ಲಿಸ್ಟ್ ಐಟಮ್ ಬೇಕು ಅಂತ ಅಂದ್ಕೊಂಡ್ರೆ 3 ಲಿಸ್ಟ್ ಐಟಮ್ನ ಕೂಡ ನಾನು ಏನು ಮಾಡ್ಬೋದು, ಇಲ್ಲಿ TNOS, HTML, CSS, ಜಾವಾ ಸ್ಕ್ರಿಪ್ಟ್ ಅಂತ ಬೇಕಾದರೂ ನಾನು ಏನು ಮಾಡ್ಬೋದು, ಬರಿಬೋದು. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, JS ಅಂತ ಬರಿತೀನಿ. ಇಲ್ಲಿ ಆಕ್ಷನಲ್ಲಿ ಹೋಗಿ ಸ್ಕಿಲ್ಸ್ ಅಂತ ಕೊಟ್ಟಿರ್ತೀನಿ, ಓಕೆನಾ. ಸೊ ಏನಾಯ್ತು, ಈ ಒಬ್ಬ ಕ್ಯಾಂಡಿಡೇಟ್ಗೆ ಇಷ್ಟೆಲ್ಲ ಸ್ಕಿಲ್ಸ್ಗಳು ಇದೆ. ಈ ಥರ ಕೂಡ ರಿಕ್ವೈರ್ಮೆಂಟ್ಗಳು ಬರ್ಬೋದು. ಜಸ್ಟ್ ಇದೆಲ್ಲ ಏನು ಅಂತ ಹೇಳಿದ್ರೆ ಒಂದೊಂದು ಎಕ್ಸಾಂಪಲ್ಸ್. ನಾನೇನು ಎಕ್ಸಾಂಪಲ್ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. TD ಒಳಗಡೆ ನಾವು ಯಾವ ಟ್ಯಾಗ್ನ ಬೇಕಾದರೂ ನಾವು ಯೂಸ್ ಮಾಡಿಕೊಂಡು, TD ಒಳಗೆ ಇರ್ತಾರಲ್ಲ ಆಲ್ಮೋಸ್ಟ್ HTML ಟ್ಯಾಗ್ ಒಳಗಡೆ ಒಂದು ಟ್ಯಾಗ್ ಒಳಗಡೆ ಇನ್ನೊಂದು ಟ್ಯಾಗ್ನ ಬೇಕಾದರೂ ನಾನು ಯೂಸ್ ಮಾಡ್ಬೋದು. ಪ್ರೀವಿಯಸ್ ಸೆಷನ್ ನಾನು ಏನು ಹೇಳ್ಕೊಟ್ಟಿದ್ದೆ, ಆ್ಯಂಕರ್ ಟ್ಯಾಗ್ ಒಳಗಡೆ ಒಂದು ಇಮೇಜ್ ಟ್ಯಾಗ್ನ ಹಾಕಿ ಕೂಡ ನಾನು ತೋರಿಸ್ಕೊಟ್ಟಿದ್ದೆ. ಸೊ ಅದೇ ರೀತಿ ಇಲ್ಲೂ ಅಷ್ಟೇ TD ಟ್ಯಾಗ್ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ, ಇವಾಗ ಒಂದು UL ಹಾಕಿ ಅದರಲ್ಲೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ, ಡೇಟಾನ ತೋರಿಸ್ತಾ ಇದ್ದೀನಿ. ಅರ್ಥ ಆಯ್ತಾ. ಸೊ ಅದೇ ರೀತಿ ನೆಕ್ಸ್ಟು ಇದನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಲಾಸ್ಟ್ ಸೆಷನ್ ಏನಿದೆ ಅದನ್ನ ಡಿಲೀಟ್ ಮಾಡ್ತಾ ಇದ್ದೀನಿ, ಅದು ನೆಸಸರಿ ಇಲ್ಲ, ಓಕೆನಾ. ಈಗ ಇದನ್ನ ಏನ್ ಮಾಡ್ತೀನಿ, ಒಂದ್ಸಲ ರೆಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ, ಕಾಲ್ ಸ್ಪ್ಯಾನ್ ನಾನು ತೋರಿಸೋದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಇನ್ನೊಂದು ವ್ಯಾಲ್ಯೂ ಹಾಕ್ತಾ ಇದ್ದೀನಿ, ಓಕೆನಾ. ಸೇಮ್ ವ್ಯಾಲ್ಯೂ ಇದೆ. ಇವಾಗ ನಾನು ಏನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಕಾಲ್ ಸ್ಪ್ಯಾನ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟೆ. ಸೊ ನನಗೇನಾಗ್ತಾ ಇದೆ, ಈ ಒಂದು ರೋನಲ್ಲಿ ನಾನೇನು ಮಾಡ್ತಾ ಇದ್ದೀನಿ, ಈ ಡೇಟಾನ ಕಮೆಂಟ್ ಮಾಡ್ತೀನಿ. ಸೊ ನನಗೇನಾಗುತ್ತೆ,
ಸೊ ನನಗೇನಾಗುತ್ತೆ, ಈ ಎರಡೂ ಕಾಲಮ್ ಅಂದರೆ ಈ ಸೆಲ್ ಮತ್ತು ಈ ಸೆಲ್ ಅದೆರಡೂ ಕೂಡ ಮರ್ಜ್ ಆಗಿ ಅದರಲ್ಲಿ ನಾನು ಒಂದೇ ಡೇಟಾ ನಾನು ಏನು ಮಾಡ್ತಾ ಇದ್ದೀನಿ, ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನೇನಂತ ಕರಿತೀವಿ, ಕಾಲ್ ಸ್ಪ್ಯಾನ್ ಅಂತ ಹೇಳಿ ನಾವು ಕರಿತೀವಿ. ಅದೇ ರೀತಿ ಕಾಲಮ್ ರೋನ ಮಾಡಬೇಕು ಅಂತ ಹೇಳಿದ್ರೆ ಅದೇ ರೀತಿ ನಾನೇನು ಮಾಡ್ಬೋದು, ಈ ಒಂದು ಕಾಲಮ್ನ ನಾನು ಕಮೆಂಟ್ ಮಾಡಿ ಈ ಲಾಸ್ಟ್ ಕಾಲಮಲ್ಲಿ ನಾನು ಏನು ಮಾಡ್ಬೋದು, ರೋ ಸ್ಪ್ಯಾನ್ 2 ಅಂತ ಕೊಟ್ಟಾಗ ನನಗೇನಾಗುತ್ತೆ, ಈ ಎರಡೂ ಸೆಲ್ ನನಗೆ ಮರ್ಜಾಗಿ ಏನಾಗುತ್ತೆ, ಒಂದೇ ಡೇಟಾ ತೋರಿಸುತ್ತೆ. ನಾನು ಫಸ್ಟ್ ಎಕ್ಸಾಂಪಲ್ ಏನು ಹೇಳಿದೆ, ಟೈಮ್ ಟೇಬಲ್ ಅಲ್ಲಿ ಮಧ್ಯ ಒಂದು ಕಾಲಮ್ ಇರ್ತಿತ್ತು ಲಂಚ್ ಬ್ರೇಕ್ ಅಂತೇಳಿ, ಅದು ಎಲ್ಲ ವೀಕಲ್ಲೂ ಕಾಮನ್ ಆಗಿ ತೋರಿಸ್ತಿತ್ತು. ಸೊ ಇದೇ ಸಿನಾರಿಯೋನ ಯೂಸ್ ಮಾಡ್ಕೊಂಡು ನಾವು ರೋ ಸ್ಪ್ಯಾನ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಅದನ್ನ ಅಚೀವ್ ಮಾಡ್ಬೋದು. ನೆಕ್ಸ್ಟ್ ಬರೋಂಥ ಒಂದು ಪ್ರಾಜೆಕ್ಟಲ್ಲೂ ಕೂಡ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡೋಣ. ಸೊ ಇಲ್ಲಿ ನಾವೇನೇನು ನೋಡಿದ್ವಿ, ಕಂಪ್ಲೀಟ್ ಟೇಬಲ್ ಟ್ಯಾಗ್ ಬಗ್ಗೆ ನೋಡಿದ್ವಿ, ಹಾಗೆ ಒಂದು ಬಟನ್ ಬಗ್ಗೆ ಕೂಡ ನಾವು ನೋಡಿದ್ವಿ, ಹಾಗೆ ಟೇಬಲ್ ಟ್ಯಾಗ್ ಅಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನ ಕೂಡ ನೋಡಿದ್ವಿ. ಇದೇನು ಅಂತಂದ್ರೆ W3 ಸ್ಟ್ಯಾಂಡರ್ಡ್ಸ್ ಪ್ರಕಾರ ಇರುವಂತ ಟೇಬಲ್ ಟ್ಯಾಗ್. ಇದಲ್ದೇನೆ ನಾನು ಏನು ಮಾಡ್ಬೋದು, ಡೈರೆಕ್ಟ್ ಆಗಬೇಕಾದ್ರೆ ನಾನು ಟೇಬಲ್ ಹೆಡ್ ಟೇಬಲ್ ಬಾಡಿ ಎಲ್ಲ ತೆಗೆದುಬಿಟ್ಟು ಡೈರೆಕ್ಟ್ ನಾನು ಟೇಬಲ್ ರೋ ಅಂತ ಹಾಕ್ತೀನಿ. ಅದಾದ್ಮೇಲೆ ನಾನು ಏನು ಮಾಡ್ತೀನಿ, TH×3 ಅಂತ ಹಾಕ್ತೀನಿ. ನಂಗೆ ಟೇಬಲ್ ರೋಸ್ ಬಂದೇ ಬರುತ್ತೆ. ಇದರಲ್ಲಿ ನಾನೇನು ಮಾಡ್ತೀನಿ, ಸೀರಿಯಲ್ ನಂಬರ್, ಓಕೆ, ಆಮೇಲೆ ನೇಮ್, ಅದಾದ್ಮೇಲೆ ಮೊಬೈಲ್ ನಂಬರ್. ಆಯ್ತಾ, ನಾನೇನು ಮಾಡಿದೆ, ನನಗೆ ಸೇಮ್ ಟೇಬಲ್ ರೋ ಸೇಮ್ ಟೇಬಲ್ ಥರನೇ ಕಾಣಿಸ್ತಾ ಇದೆ ಇದು ಅಲ್ವಾ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಮತ್ತೆ TR ಹಾಕ್ತೀನಿ. ಅದಾದ್ಮೇಲೆ TD ಟೇಬಲ್ ಡೇಟಾ × 3 ಕೊಡ್ತಾ ಇದ್ದೀನಿ. ಇಲ್ಲಿ 01 ಕೊಡ್ತೀನಿ. ಎರಡನೇದಾಗಿ ನೇಮ್ ಕೊಡ್ತೀನಿ, ಸಾರಿ ನವೀನ್ ಅಂತ ನೇಮ್ ಕೊಡ್ತೀನಿ. ಮೂರನೇದಾಗಿ ಒಂದು ನಂಬರ್ನ ಹಾಕ್ತಾ ಇದ್ದೀನಿ, ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ. ಓಕೆನಾ. ಸೊ ಇದು ಏನಾಯ್ತು, ನನಗೆ ಆಸ್ ಇಟ್ ಈಸ್ ಮುಂಚೆ ನಾವು ಯಾವ ರೀತಿ ನಾವು ಟೇಬಲ್ ಹೆಡ್ಡಿಂಗ್ ಹಾಕಿ ಟೇಬಲ್ ಬಾಡಿ ಹಾಕಿ ಎಲ್ಲಾನು ನಾವು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಿದ್ವಿ, ಅದೇ ರೀತಿನೇ ಇದೆ. ಏನು ಡಿಫ್ರೆನ್ಸ್ ಇದೆ, ಎರಡರಲ್ಲೂ ಕೂಡ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಔಟ್ಪುಟ್ ನಮ್ಮ ಹತ್ರ ಇರೋದು ಒಂದೇ ರೀತಿ. ಆದ್ರೆ ಇದು W3 ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅಲ್ಲ. W3 ಸ್ಟ್ಯಾಂಡರ್ಡ್ಸ್ ಅಂದ್ರೆ ಒಂದು ರೂಲ್ಸ್ ಏನ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಎಕ್ಸ್ಪ್ರೆಸ್ ಹೈವೇ, ಯಾವ್ದೊಂದು ಹೈವೇನಲ್ಲಿ ಏನ್ ಮಾಡಿರ್ತಾರೆ, ರೂಲ್ಸ್ ಅಂತ ಹಾಕಿರ್ತಾರೆ. ಏನು, ಈ ಒಂದು ರೋಡ್ ಅಲ್ಲಿ ಮ್ಯಾಕ್ಸ್ ಸ್ಪೀಡ್ ಲಿಮಿಟ್ ಬಂದು ಒಂದು 80 km/h ಅಥವಾ 100 km/h ಅಂತ ಹಾಕಿರ್ತಾರೆ. ಬಟ್ ಏನ್ ಮಾಡ್ತೀವಿ, ಇಲ್ಲ ಕಡಿಮೆ ಹೋಗ್ತೀವಿ, ಇಲ್ಲ ಜಾಸ್ತಿ ಹೋಗ್ತೀವಿ. ಕಡಿಮೆ ಹೋದ್ರೂ ಸಮಸ್ಯೆ ಇಲ್ಲ, ಬಟ್ ಜಾಸ್ತಿ ಹೋಗ್ಬಾರ್ದು. ಅದು ಏನೋ ರೂಲ್ಸ್ ಬ್ರೇಕ್ ಮಾಡುತ್ತಾರೆ. ಅದೇ ರೀತಿ ಇದು ನಾವ್ ಈಗೇನ್ ಬರ್ದಿದ್ದೀವಿ, ಇದು ರೂಲ್ಸ್ ನ ಬ್ರೇಕ್ ಮಾಡಿ ಬರ್ದಿರೋಂಥದ್ದು. ಸೊ ನಾವು ಆಲ್ವೇಸ್ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ, ಟೇಬಲ್ ಹೆಡ್ಡಿಂಗ್ ಮತ್ತೆ ಟೇಬಲ್ ಬಾಡಿನ ಯೂಸ್ ಮಾಡಿ ಅದರೊಳಗಡೆನೆ ನಾವು ಡೇಟಾನ ಬರಿಬೇಕು. ಇದು ಆಕ್ಚುಯಲ್ W3 ಸ್ಟ್ಯಾಂಡರ್ಡ್ಸ್ ರೂಲ್ಸ್ ಇದು. ಓಕೆನಾ. ಸೊ ಇದನ್ನ ಇವಾಗ ಅಪ್ಲಿಕೇಶನ್ಗಳಲ್ಲಿ ನೋಡೋಣ ಯಾವ ರೀತಿ ಯೂಸ್ ಮಾಡಿರ್ತಾರೆ. ನಾನು ಕೂಡ ನೋಡಿಲ್ಲ, ನೋಡೋಣ ಯಾವ ರೀತಿ ಯೂಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೇಮ್ ಅಮೆಝಾನ್ ಅಪ್ಲಿಕೇಶನ್ ಓಪನ್ ಮಾಡೋಣ, ಎಲ್ಲಿರುತ್ತೆ ಅನ್ನೋದು ಹುಡುಕ್ಬೇಕಷ್ಟೇ. ಈಗ ಇದೆ EMI ಆಪ್ಷನ್ಸ್ ಅಲ್ಲಿ ನಮ್ಮ ಹತ್ರ ಟೇಬಲ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸರ್ಚ್ ಮಾಡೋದಾದ್ರೆ, ಇನ್ಸ್ಪೆಕ್ಟ್ ಮಾಡೋದಾದ್ರೆ, ಇಲ್ಲಿ ಇದು ಒಂದು ಟೇಬಲ್. ಏನೆಲ್ಲ ಇದೆಯಲ್ಲ ಇದು ಟೇಬಲ್. ಸೊ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಟೇಬಲ್ ಅಲ್ಲಿ ಬಾಡಿ ಇದೆ, ಅವ್ರಿಗೆ ಟೇಬಲ್ ಹೆಡ್ಡಿಂಗ್ ನೆಸೆಸರಿ ಇಲ್ಲ ಇಲ್ಲಿ. ಸೊ ಹಾಗಾಗಿ ಡೈರೆಕ್ಟ್ ಟೇಬಲ್ ಬಾಡಿ ಕೊಟ್ಟಿದ್ದಾರೆ, ಅದ್ರದ್ದು ರೋ. ಆಯ್ತಾ. ಸೊ ಈ ರೋನಲ್ಲಿ ಏನ್ ಮಾಡಿದ್ದಾರೆ, TH ಅಂತ ಕೊಟ್ಟಿದ್ದಾರೆ. ಇದು ಕೂಡ ರಾಂಗ್. ಆಕ್ಚುಲಿ ಹೇಳ್ಬೇಕಂದ್ರೆ ಟೇಬಲ್ ಬಾಡಿನಲ್ಲಿ TD ನೇ ಬರಬೇಕು, T ಹೆಡ್ಡಿಂಗ್ ಬರಂಗಿಲ್ಲ, TH ಬರಂಗಿಲ್ಲ. ಇಲ್ಲಿ ಬರೆದಿರೋದು ಕರೆಕ್ಟ್ ಆಗಿದೆ. ಓಕೆನಾ. ಸೊ ಈ ರೀತಿ ಅಪ್ಲಿಕೇಶನ್ ಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ, ಟೇಬಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ತುಂಬಾ ಅಪ್ಲಿಕೇಶನ್ ಗಳಲ್ಲಿ ಬೇರೆ ಬೇರೆ ತರ ಯೂಸ್ ಮಾಡಿರ್ತಾರೆ. ಬಟ್ ಆಸ್ ಆಫ್ ನೌ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾವ ರೀತಿ ಟೇಬಲ್ ನ ಯೂಸ್ ಮಾಡಿರ್ತಾರೆ ಅಪ್ಲಿಕೇಶನ್ ಗಳಲ್ಲಿ ಅಂತ ಹೇಳ್ಬೋದು. ಓಕೆನಾ. ಇದಾಗಿತ್ತು ಕಂಪ್ಲೀಟ್ HTML ಟ್ಯಾಗ್ಸ್ ಗಳ ಬಗ್ಗೆ. ಅಂದ್ರೆ ಇದಿಷ್ಟು ಟ್ಯಾಗ್ ಗಳನ್ನ ಬಿಟ್ಟು ಇನ್ನು ಕೆಲವೊಂದಷ್ಟು ಟ್ಯಾಗ್ ಗಳಿರ್ಬೋದು, ಅದು ರಿಯಲ್ ಟೈಮ್ ಅಲ್ಲಿ ಯೂಸ್ ಮಾಡುವಂಥದ್ದು, ರಿಯಲ್ ಪ್ರಾಜೆಕ್ಟ್ ಗಳಲ್ಲಿ ಯೂಸ್ ಮಾಡುವಂಥದ್ದು. ಬಟ್ ಬೇಸಿಕ್ ಆಗಿ ನಾವು ಇಷ್ಟನ್ನ ತಿಳ್ಕೊಂಡ್ರೆ ಸಾಕು, ಯಾವುದೇ ರೀತಿ ಅಪ್ಲಿಕೇಶನ್ ಬೇಕಾದ್ರೆ ನಾವು ಬಿಲ್ಡ್ ಮಾಡ್ಬೋದು. ಇನ್ನು ಡ್ಯೂ ಟ್ಯಾಗ್ ಇದೆ, ಸೆಕ್ಷನ್ ಟ್ಯಾಗ್ ಇದೆ, ಅದೆಲ್ಲ ಇದೆ. ಬಟ್ ನಾನು ಪ್ರಾಜೆಕ್ಟ್ ನ ಮಾಡಿಸೋಂಥ ಟೈಮ್ ಅದನ್ನ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ಬಿಟ್ರೆ 4-5 ಟ್ಯಾಗ್ ಇರ್ಬೋದು ಅಷ್ಟೇನೆ. ಬಟ್ ಇದಿಷ್ಟು ಟ್ಯಾಗ್ ಮೇಲೆ ನಿಮಗೆ ಗ್ರಿಪ್ ಸಿಕ್ತು ಅಂತ ಹೇಳಿದ್ರೆ, ಯಾವುದೇ ರೀತಿ HTML ಲೇಔಟ್ ನ ಬೇಕಾದ್ರೆ ನೀವೇನ್ ಮಾಡ್ಬೋದು, ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೋದು ಅಥವಾ ಕನ್ಸ್ಟ್ರಕ್ಟ್ ನ ಮಾಡ್ಬೋದು. ಓಕೆನಾ. ಸೊ ಇದಿಷ್ಟಾಗಿತ್ತು HTML ಪಾರ್ಟ್ 3. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹಾಗೇನೆ ಯಾರಿಗಾದ್ರೂ ಈ ಒಂದು ಇನ್ಫಾರ್ಮೇಶನ್ ನೆಸೆಸರಿ ಇದೆ ಅಥವಾ ಯೂಸ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟೊಂದು ಟೈಮ್ ಕೊಟ್ಟು ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದ್ರಿಂದ ನಿಮಗೆ ಧನ್ಯವಾದಗಳು. ಶುಭ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.